ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಒಳಗೆ ಏನೈತಿ ಅಂತ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುನ್ ವ್ಲಾಗ್ಸ್. ಸೊ ನೋಡ್ರಿ ಹೆಂಗಿರ್ತೈತಿ ಅಂತಂದ್ರೆ ನಾವು ಹಚ್ಚಿದ ಗಿಡಗಳು ನಮಗೆ ಫಲ ಕೊಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ. ಸೊ ನಾ ಇನ್ನು ಕಸ ಹೊಡಾಕತ್ತೇನಿ ನೋಡ್ರಿ, ಎಷ್ಟು ಧೂಳೈತಿ, ನನಗಂತೂ ಸಾಕಾಗೈತಿ. ಮನ್ಯಾಗ ಹೆಂಗೆ ರೀ ಹೇಳ್ರಿ ನನಗೆ. ಯಾಕಂದ್ರೆ ನನಗೆ ಇತ್ತೀಚೆಗೆ ಏನು ಫೀಲ್ ಆಗ್ತದಂದ್ರೆ ನಮ್ಮ ಮನ್ಯಾಗ ಅದೇನಂತ ಫೀಲ್ ಆಗತ್ತೈತಿ. ನಾನು RCC ಬಿಲ್ಡಿಂಗ್ನಾಗ ಅದೇನು ಅನ್ನೋದು ಮರ್ಯಾಕತ್ತೀನಿ. ಹಿಂಗೆ ಒಂದು 2-3 ಸಲ ತೆಗೆದ್ರು ಇಷ್ಟು ಕಸ ಬರುತ್ತೆ, ಇಷ್ಟು ಮಣ್ಣು ಬರ್ತೈತಿ. ಸೊ ನನಗಂತೂ ಗೊತ್ತಾಗವಲ್ದು, ನಿಮ್ಗೆ ಹೆಂಗೆ ಅನ್ಸುತ್ತಾ ಹೇಳ್ರಿ. ಏನು ನೋಡ್ರಿ ನನ್ನ ಸಣ್ಣ ದೊಡ್ಡ ಮಗ ಕೈಯಾಗ ಒಂದು ಪಾರ್ಸಲ್ ತೊಗೊಂಡು ಬಂದಾನ. ನಮ್ಮ ಮನೆಯವರು ಎಂಕ್ವೈರಿ ಮಾಡತ್ತಾರೆ ಏನು ಪಾರ್ಸಲ್ ಇತ್ತು ಅಂತೇಳಿ. ಸೊ ಮತ್ತು ಹಗರ್ಕ ಸೂಕ್ಷ್ಮವಾಗಿ ಹೇಳೀನಿ, ಇಲ್ಲ ಒಂದೇನೋ ಸ್ಪೆಷಲ್ ಐತಿ ತೋರಿಸ್ತೀನಿ ಅಂತೇಳಿ. ಇದು ಅಮೆಝಾನ್ ಒಳಗೆ ಬಂದೈತ್ರಿ. ಇದು ಬೇಕಂದ್ರೆ ನಿಮ್ಗೆ ಇದ್ರ ಲಿಂಕ್ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ನೀವು ಮಾತ್ರ ಕಮೆಂಟ್ ಮಾಡಲೇಬೇಕ್ರಿ, ಇರೋದು ಹೇಳ್ತೇನೆ ನಾನು ಕ್ಲಿಯರಾಗಿ. ಸೊ ನೋಡೋಣ ಏನೈತೆ ಅಂಥೇಳಿ. ನಾನೊಂದು ಈಗೊಂದು 3 ಎಕರೆ ಒಂದು 5-6 ದಿನದ ಹಿಂದೆ ಆರ್ಡ್ರ್ ಮಾಡಿದ್ದೆ ಇದನ್ನು. ಸೊ ನನ್ನ ಸಣ್ಣ ಮಗನೂ ಅಲ್ಲೇ ಕುಂತಾನೆ, ನಾನು ತೆಗಿತೇನೆ ಅಂತೇಳಿ ಹಂಗೆ ಹಿಂಗೆ ಮಾಡಿ ಸಮಾಧಾನ ಮಾಡಿ ಈಗ ನನ್ನ ದೊಡ್ಡ ಮಗ ನಾನೇ ಓಪನ್ ಮಾಡಾಕತ್ತಾನೆ. ಇದೇನು ರೀಪ್ಪ ಕವರ ಭಾರಿ ಹಾಕ್ಯಾನ ಬಿಡ್ರಿ ಇವ. ಇನ್ನು ಏನೈತಪ್ಪ, ಹಾಂ ಗೊತ್ತಾದಲ್ರಿ, ಮೊಬೈಲ್ ಕವರ್. ಸೊ ನನ್ನ ಮೊಬೈಲ್ ಕವರ್ ಭಾಳ ಸ್ಲಿಪ್ ಆಕ್ಕಿತ್ತು ಅಂಥೇಳಿ ನಾನು ಇದು ರಬ್ಬರ್ ಅಂತಿರೋದಕ್ಕೆ ನಾನು ಆರ್ಡ್ರ್ ಮಾಡಿದೆ. ಬಟ್ ಇದೇನು ಅಂಥಾಪರಿ ರಬ್ಬರ್ ಇಲ್ರಿ, ಎರಡೂ ಹೆಚ್ಚು ಕಡಿಮೆ ಸೇಮ ಅನ್ಸಾಕತ್ತವು. ಡಿಸಪಾಯಿಂಟ್ ಆಯ್ತು ನನಗೆ ತೆಗೆದು ನೋಡಿದ ತಕ್ಷಣ. ಸೊ ಇಲ್ಲಿ ನೋಡಿರಿ, ಇದು ನನ್ನ ಹಳೆ ಕವರ್. ಆ್ಯಕ್ಚುಲಿ ನನ್ನ ಫೋನಿನ ಕಲರಿಗೆ ಅದು ಮ್ಯಾಚ್ ಆಗ್ತಿತ್ತು. ಇದು ಗ್ರೀನ್ ಕಲರ್ ಖಾಲಿ ಆಗಿದ್ದಕ್ಕೆ ನಾ ಬ್ಲೂ ತರಿಸ್ದೆ. ಬಟ್ ಡಿಸಪಾಯಿಂಟ್ ಆದೆ ರೀ, ರಿಟರ್ನ್ ಹಾಕಬೇಕೋ ಬೇಡ ಅಂತ ವಿಚಾರ ಮಾಡಾಕತ್ತೀನಿ. ಸೊ ಅದಾದಮೇಲೆ ನಾಷ್ಟ ನೋಡ್ರಿ, ಪಡ್ಡು ಅದಾವು, ಇಡ್ಲಿ ಐತಿ, ಬಜ್ಜಿ ಕಾಣಕತ್ತಾವ್ರಿ, ಒಗ್ಗರ್ಣಿಯನ್ನು. ಇದಿಷ್ಟೆಲ್ಲ ನಾಷ್ಟ ಮಾಡಿ ರೆಡಿ ಆಗಾಕತ್ತೀವಿ. ಇವರೆಲ್ಲ ನೋಡಿ ಡಿಯೋಡ್ರೆಂಟ್ ಅದು ಹೊಡ್ಕೊಂಡು ರೆಡಿ ಆಗ್ಯಾರ. ನಾ ಅಷ್ಟೊತ್ತಿಗೆ ರೆಡಿಯಾಗಿ ಬಂದೆ. ಇದು ಬ್ಲ್ಯಾಕ್ ಕಲರ್ ಸಾರಿ ಅಮಿತ್ ಕೋಚ್ ಕಡೆಯವ್ರು ತೊಗೊಂಡಿದ್ದಿದ್ನು. ಇನ್ನೇನಪ್ಪ ನಾನು ತಲೆ ಬಾಚ್ಕೊಂಡು ರೆಡಿ ಆದೆ ಅನ್ನೋ ಅಷ್ಟರಲ್ಲಿ ನಂಗೆ ನೆನಪಾತು, ನಾವೀಗ ಎಲ್ಲಿ ಹೊಂಟೀವಲ್ಲ ಅಲ್ಲೇ ದೇವಿ ಗುಡಿ ಐತ್ರಿ. ದೇವಿ ಗುಡಿ ಇರೋದ್ರಿಂದ ಬ್ಲ್ಯಾಕ್ ಸ್ಯಾರಿ ಉಡೋದು ಯಾಕೋ ನನಗೆ ಸರಿ ಕಾಣಲಿಲ್ಲ. ಮತ್ತೆ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಇದು ಕೂಡ ಅಮಿತ್ ಘೋಷ್ ಕಡೆಯಿಂದ ತೊಗೊಂಡಿದ್ದೀನಿ. ಈ ಭಾಳ ವರ್ಷದ ಹಿಂದೆ ತೊಗೊಂಡಿದ್ದು ರೀ. ಈಗೊಂದು ಏನಪ್ಪ ಅಂದರೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 3-4 ವರ್ಷದ ಹಿಂದೆ ತೊಗೊಂಡಿದ್ದು. ಒಂದು 2 ಸಾರಿ 3 ಸಾರಿ ಉಟ್ಟೀನಿ. ಬ್ಲ್ಯಾಕ್ ಅಂತೂ ಭಾಳ ಸಾರಿ ಉಟ್ಟಿದ್ದೀನಿ. ಸೊ ಅಂತೂ ಇಂತೂ ರೆಡಿಯಾಗಿ ಒಂದು ಸಾರಿ ನೋಡಿಕೊಂಡೆ. ನನ್ನ ಮಗ ವಿಡಿಯೋ ಮಾಡಾಕತ್ತಿದ್ದ. ಸೊ ಅದಾದಮೇಲೆ ಹೊಂಟೇವಿ, ಎಲ್ಲೋ ಕಾರ್ ಬಂದೈತಿ. ಸೊ ನನ್ನ ಮಗನ ಬೈದು ಕಳಿಸಿದ್ವಿ, ದೊಡ್ಡ ಮಗನ. ಇವು ಸಣ್ಣ ಮಗ ಶೋ ಮಾಡಾಕತ್ತಾನ, ತಂಡೈತಿಯಪ್ಪ ಹಂಗೈತಪ್ಪ ಅಂತೇಳಿ. ದೊಡ್ಡ ಮಗನ ಎಲ್ಲಿ ಬೈದು ಕಳಿಸಿವಂದ್ರೆ ತಮ್ಮನೂ ಸ್ಯಾಂಡಲ್ಸ್ ತೊಗೊಂಡು ಬಂದಿಲ್ಲ. ಅಲ್ಲಿ ತನಕ ನನಗೇನು ಕೆಲಸ ಅಂಥೇಳಿ ಒಂದು ಅಲ್ಲೇ ಗೋಗಲ್ ಅದನ್ನು ಹಾಕೊಂಡು ಶೋ ಹೊಡೆದೆ ಒಂದು ಸ್ವಲ್ಪ. ಅದಾದ್ಕೊಂಡು ನನ್ನ ಮಗ ಬಂದ, ಅವ್ನು ಬೈಕೋತ ಒಳಗೆ ಕರ್ಕೊಂಡ್ವಿ, ಸ್ಯಾಂಡಲ್ಸ್ ತೊಗೊಂಡು ಒಳಗೆ ಇಟ್ಕೊಂಡ್ವಿ. ಅದಾದಮೇಲೆ ನಾವು ಬಿಟ್ವಿ ನೋಡ್ರಿ. ಈ ನನ್ನ ಸಣ್ಣ ಮಗನ ಡ್ಯಾನ್ಸ್ ಏನು ಸ್ಟಾರ್ಟ್ ಆಕೈತಿ. ಇನ್ನು ಅವೇ ಸ್ಟೆಪ್ ಏನೂ ಚೇಂಜಸ್ ಆಗಂಗಿಲ್ಲ. ಇಲ್ಲಿ ದಿನ ವಾಕಿಂಗಿಗೆ ಬಂದಿರ್ತಾನೆ ರೀ ನನ್ನ ಮಗ ಸಣ್ಣವ, ಅವ್ರ ಅಜ್ಜನ ಜೊತೆ. ಅದನ್ನು ಹೇಳ್ತಾನೆ ಇರ್ತಾನೆ, 20 ಸಾರಿ ಹೇಳ್ತಾನೆ, 1 ಸಾರಿ 2 ಸಾರಿ ಅಲ್ಲ. ಫುಲ್ ಅವ್ನಿಗೆ ಏನಪ್ಪ ಅಂದರೆ ಈಗ ಗೋವಾ ಬೀಚ್ ಕಾಣಾಕ್ತೈತಿ, ಗೋವಾ ಬೀಚ್ ನಿಮಗೂ ತೋರಿಸ್ತೇನಂತ. ಅವನು ಗೋವಾ ಯಾವುದು ಅಂಥೇಳಿ. ಓಕೆ, ಕಾಣಾಕತ್ರಿ ನಿಮ್ಗೆ. ಇಲ್ಲಿ ನೋಡ್ರಿ ಗೋವಾ ಕಾಣಾಕತ್ತೈತಿ. ಸೊ ಒಂದು ಸ್ವಲ್ಪ ದೇವ್ರ ಹೂವದು ಎಲ್ಲ ಇದ್ದು ಅವನ್ನ ಹೊಳಿಗೆ ಬಿಟ್ವಿ. ನಾವು ಯೂಶ್ವಲಿ ಅವನ್ನೆಲ್ಲ ತೆಗೆದಿಟ್ಟು ಒಮ್ಮೆ ಹೊಳಿಗೆ ಕಳಿಸಿರ್ತೀನಿ. ಬೆಳವಡಿ ಒಳಗೂ ನಮ್ಮದೊಂದು ಶೋರೂಮ್ ಐತಲ್ರಿ, ನಾವು ತೋರಿಸಿದ್ದೆ ನಿಮ್ಗೊಂದು ಸಾರಿ. ಸೊ ಅಲ್ಲಿಗೆ ಹೋಗುವವ್ರು ಯಾರು ಇದ್ರಂತ ಕೊಟ್ಟು ಕಳಿಸಿರ್ತೀನಿ, ಹೊಳಿಗೆ ಹಾಕ್ರಿ ಅಂತೇಳಿ. ಒಂದು ಬೇಜಾರಾಗಿದ್ದೇನೆಂದ್ರೆ ಹೊಳೆ ನೀರು ಭಾಳ ಕಡಿಮೆ ಆಗೈತೆ ರೀ. ಒಮ್ಮಿಂದೊಮ್ಮೆ ಅರ್ಧ ನೀರು ಕಡಿಮೆ ಆಗೈತಿ. ಯಪ್ಪ ಅನ್ನಿಸ್ತು ನನಗೆ. ನೋಡಿರಿ, ಇದು ಮ್ಯಾಲಿಂದ ಏನು ಲೈನ್ ಐತಲ್ಲ ಆ ಬ್ರಿಡ್ಜದ್ದು ಫಸ್ಟ್ ಲೈನಿಗೆ ಇದ್ದದ್ದು ನೀರು ಎಲ್ಲಿಗೆ ಬಂದೈತೆ ನೋಡಿರಿ. ಯಪ್ಪ ಕೆಳಗೆ ಹೋಗ್ಬಿಟ್ಟೈತಿ ಅರ್ಧ ರೀ. ಯಪ್ಪ ಶಾಕ್ ಆಯ್ತು ನನಗೆ. ನಮಗೆ ದಿನ ಬಿಡ್ತಾರೆ ರೀ ನೀರು. ಬಟ್ ಮೋಸ್ಟ್ಲಿ ಇದಾದ್ಮೇಲೆ ಇನ್ನು ಕಡಿಮೆ ಮಾಡ್ಬೋದು. ಯಾಕಂದ್ರೆ ಈಗ ಜನವರಿ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಓಕೆ ಮಾರ್ಚಿಂದ ಹಿಡಿದ್ರೂ ಕೂಡ ನಮ್ಗೆ ಬ್ಯಾಸ್ಗೆ ಸ್ಟಾರ್ಟ್ ಆಗೇ ಬಿಡ್ತೈತೆ ರೀ. ಅದ್ರಾಗ ಈ ಸಾರಿ ಫೆಬ್ರವರಿ ಒಳಗೆ ಶಿವರಾತ್ರಿ ದಿನ ಸ್ಟಾರ್ಟನ. ಶಿವ ಅನ್ನುವಷ್ಟು ಏನಿರ್ತದೆ ಅಂತಂದ್ರೆ ಬಿಸಿಲಿರ್ಬೇಕಂತ, ಎಳ್ಳಮಾಸಿಗೆ ಎಳ್ಳಿನಷ್ಟು ಇರಬೇಕಂತ. ನೆಕ್ಸ್ಟ್ ಈಗ ನೋಡಿರಿ ಹಿಂಗೆ ಬಿಸಿಲು ಜಾಸ್ತಿ ಆಕೋತನ ಹೋಗೋದು, ಇನ್ನು ನೀರು ಭಾಳ ಕಡಿಮೆ ಆಕೈತೆ ಅನಿಸ್ತತಿ. ಇನ್ನೂ ಜೂನ್ ತನಕ ಸಾಲ್ತಾವೋ ಇಲ್ಲೋ ಗೊತ್ತಿಲ್ಲ. ದೇವಿನ ಕಾಪಾಡಬೇಕು, ಮಲಪ್ರಭೆನ ಕಾಪಾಡಬೇಕು ನಮ್ಮನ್ನು. ನಾವು ಟೋಟಲಿ ಡಿಪೆಂಡ್ ಆನ್ ಮಲಪ್ರಭೆ. ಬೋರ್ ಅದಾವ ನಮ್ಮ ಮನೆಗೆ, ಬಟ್ ಆದರೂ ಕೂಡ ಮಲಪ್ರಭೆ ಮೇಲೆ ಡಿಪೆಂಡ್. ಸೊ ಈ ನದಿಗನ ನನ್ನ ಮಗ ಗೋವಾ ಬೀಚ್ ಅಂತಾನ್ರಿ. ಅವ್ನಿಗೆ ನೀರು ಕಂಡ್ರೆ ಗೋವಾ ಅನ್ನೋ ತಲೆಯಾಗೈತಿ. ನಾವೇನು ಗೋವಾ ಕೊಳ್ಳಮಳ್ಳ ಹೋಗಂಗಿಲ್ಲ, ಬಟ್ ಅದು ನೀರು ಕಂಡ್ರೆ ಗೋವಾ ಅಂದ್ರೆ ಅವಂಗೆ
ಗೋವು ಅನ್ನಕ್ಕೆ ಹೋಗಿ ಗೋವಾ ಅನ್ನ ಕಲ್ಕೊಂಡು ಅದನ್ನು ಗೋವಾ ಅಂತ ಹೆಸರಿಟ್ಬಿಟ್ಟ. ಎಲ್ಲರೂ ಕಾಡಿಸಿ ಇನ್ನೊಂದು ಸ್ವಲ್ಪ ಅವ್ನು ಗೋವಾದ ಏನಪ್ಪ ಅಂದ್ರೆ ಫುಲ್ ಪಿಕ್ಚರ್ ತಂದುಬಿಟ್ಟಾರ. ಇವು ವಿಂಡೋಗೂ ಗ್ಲಾಸ್ಗಳು ತೆಗಿಯಂಗಿಲ್ಲ. ಇಲ್ಲೇ ಕೆಂಗಾನೂರ್ನಾಗ ಇದ್ವಿ ಅನ್ಕೊಡ್ದ ಅದೇನೋ ಟ್ಯಾಕ್ಟರ್ನಾಗ ಹೊಂಟಿದ್ದಿರಿಪ್ಪ ನನ್ನ ಮಗ ಫುಲ್ ಡ್ಯಾನ್ಸ ಮಾಡಿದೆ. ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ವೀಡಿಯೋ ತೊಗೋಬೇಕು ಅನ್ಕೊಡೋದು ದಾಟೇ ಬಿಟ್ರವ್ರೆ. ಅಷ್ಟೊತ್ತಿಗೆ ಅಂತಂದ್ರೆ ಇಲ್ಲಿ ಸೌದತ್ತಿ ಕ್ರಾಸಿಗೆ ನಿಂತೇವಿ. ಬಜರಂಗಿ ನೋಡ್ರಿ ಹೆಂಗೆ ಅದಾನು. ನನ್ನ ದೊಡ್ಡ ಮಗಗೆ ಹನುಮಂತ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಓನ್ಯಾಗ ನಮ್ಮ ತವ್ರ ಮನ್ಯಾಗ ಓನ್ಯಾಗ ಐತ್ರಿ ಹನುಮಪ್ಪನ ಗುಡಿ. ಎಷ್ಟು ಸೇವೆ ಮಾಡ್ತಾನಂದ್ರೆ ಅವ ಅಲ್ಲಿ ಹೋಗಿ ದೊಡ್ಡ ಸೇವೆ ಅವ್ನು ದೊಡ್ಡ ಇಷ್ಟ ನೀಡೋದು ಮಾಡೋದು ಹಿಂಗೆ ಪಲ್ಲಕ್ಕಿ ಸೇವೆ ಅಡ್ಡಾಡೋದು. ಅವ ಸಣ್ಣವಿದ್ದಾಗಿಂದನೂ ಹಂಗೆ ಅದಾನು. ಸೊ ಝೂಮ್ ಮಾಡಿ ತೋರಿಸಿದ್ನಿ ಅವಂಗೆ. ಅಷ್ಟೊತ್ತಿಗೆ ಅಂದ್ರೆ ಜೋಗುಳಬಾವಿ ಕಡೆ ಬಂದ್ವಿ ರೀ. ನೋಡಿರಿ ಎಷ್ಟು ನೀರು ಕಡಿಮೆ ಆಗೈತಿ ನೀವು ನೋಡಾಕತ್ತೀರಿ. ಅಲ್ಲ ಆಲ್ರೆಡಿ ಅಲ್ಲೇ ಅಷ್ಟು ಕಡಿಮೆ ಆಗಿತ್ತು. ರೇಣುಕಾ ಸಾಗರ ಅಂದ್ರೆ ಇನ್ನೂ ಕಡಿಮೆ ಆಗೈತಿ. ಮತ್ತು ಜೋಗುಳಬಾವಿ ಕಡೆ ಅದೀವಿ. ಸಿಕ್ಕಾಪಟ್ಟಿ ಜನ. ಇನ್ನೇನು ಬಣ್ಣದ ಹುಣ್ಣಿಮೆ ಬಂತು, ಜಾತ್ರೆ ಸ್ಟಾರ್ಟ್ ಆಯ್ತು. ಎಲ್ಲಮ್ಮಂದ ಬನಶಂಕರಿ ಎಲ್ಲಮ್ಮ ಹಿಂಗೆ ಕಂಟಿನ್ಯೂಸ್ ನೋಡ್ರಿ ನೋಡ್ವಿ ಜಾತ್ರೆ. ಹಂಗೆ ಜನ ಜಾತ್ರೆ ಅಂತಾರೆ. ನಮ್ಮ ತವ್ರ ಮನೆ ಕಡೆ ಹಿಂಗೇನಂತಂದ್ರೆ ಎತ್ತಿನ ಗಾಡಿ ಕಟ್ಕೊಂಡು ಎಲ್ಲಮ್ಮಗೆ ಬರ್ತಾರೆ ರೀ. ಗಂಡನ ಮನ್ಯಾಗ ಉಳ್ವಿಗೆ ಹೋಗ್ತಾರೆ ರೀ. ಎಲ್ಲಮ್ಮಗೂ ಹೋಗೋರು ಇರ್ಬೇಕು, ಬಟ್ ಉಳ್ವಿಗೆ ಹೋಗೋರ ಬಾಳ್ರಿ ನಮ್ಮ ಗಂಡನ ಮನೆಯಾಗಿಂದ. ಅಂದರೆ ನಮ್ಮ ಊರಾಗ ಗಂಡನ ಮನೆ ಊರಾಗ ದೊಡ್ಡ ಉಳ್ವಿ ಇದು ರೀಪ್ಪ ಭಕ್ತರ. ಸೊ ಅಷ್ಟೊತ್ತಿಗೆ ಇಲ್ಲಿ ಬಂದು ಒಂದು ಕಡೆ ನಿಂತೀವಿ. ಹೊಲ ಕಾಣತತಿ ನಿಮ್ಗೆ. ಇದೇ ನಮ್ದಿನ ಹೊಲ ಅಲ್ಲ, ಹೊಲದ ಓನರ್ ಬೇರೆಯವ್ರು ಅದಾರ. ಸೊ ನಮ್ಮ ಮಮ್ಮಿ ಬಂದರು ನೋಡ್ರಿ. ಎಲ್ಲ ನಮ್ಮ ತಮ್ಮನ ಹೆಂಡತಿ ಎಲ್ಲೋ ಒಂದು ಕಡೆ ಒಟ್ಟು ಬಂದೇವಿ. ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೇವೆ. ನಾವು ಜಾಗ ಹುಡ್ಕಾಕತ್ತೀವಿ, ಎಲ್ಲಿ ಹೆಂಗೆ ಏನು ಅಂಥೇಳಿ ವಿಚಾರ ಮಾಡಾಕತ್ತೀವಿ. ನಮಗಂತೂ ಎಲ್ಲೂ ಕುಂದ್ರಕ್ಕೆ ಜಾಗ ಸಿಗೋಲ್ದಾಗೈತಿ. ಇದನ್ನು ನಾನು ಹಿರಿತನ ಮಾಡಿ ನಿಂದಿಸಿರೋ ಜಾಗ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಚಲೋ ಜಾಗ ಕಾಣ್ತು. ಸಣ್ಣ ಮಗಗೆ ನೋಡ್ರಿ ಹೆಂಗೆ ಮೈ ಇದ್ರ ಟವಲ್ ಹಾಕ್ಯಾರ. ಇವು ಈಗ ಎದ್ದ ನಿಧಿಗಣ್ಣಾಗಿನ ಯಂತ್ರ ಇವು ಮುಸುಕ್ ಹಾಕೊಂಡು ಸುಮ್ಮನೆ ಕುಂತಾನೆ. ಸೊ ಅವಂಗೂ ಒಂಥರ ಅನ್ಸಿತ್ತು ನಾವೆಲ್ಲಿ ಬಂದೇವು ಅಂಥೇಳಿ. ಈಕಿ ನಮ್ಮ ಅಂಟಿ ಭಾಳ ಸ್ಟ್ರಿಕ್ಟ್ ಅಂಟಿ. ಈಕಿ ನಮ್ಮ ಜ್ಯೋತಿ ನಿಮ್ಗೆ ಗೊತ್ತಾಗಿರ್ಬೇಕು ಈಗ ಆಲ್ರೆಡಿ. ನಮ್ಮ ಭುವಿಯ ಫೇವ್ರೇಟ್ ಅತ್ತಿ. ಇನ್ನು ನಮ್ಮ ತಮ್ಮ ನೀರು ತೊಗೊಂಡು ಬಂದ. ಇನ್ನು ಏನಪ್ಪ ಅಂದ್ರೆ ಕದ್ದಿರೋ ಕಡ್ಲಿ ಅವನ್ನ ಹೋಗಿ ತೊಳ್ಕೊಂಡು ಬರಕ್ಕೆ ಹೋಗ್ಯಾನಲ್ಲಿ. ಇಷ್ಟೊತ್ತಿಗೆ ಇವರು ಹೊಲ್ದಾಗ ಫುಲ್ ಅಡ್ಡಾಡಕತ್ತಾರ ರೀ. ಇವ್ರು ನಮ್ಮ ಮಮ್ಮಿ ಎಲ್ಲರಿಗೂ ತೊಳೆದಿದ್ದು ಕಡ್ಲಿ ಕೊಟ್ರೆ. ಓನರ್ ನೋಡಿದ್ರೆ ಏನಂತಾರೆ ಗೊತ್ತಿಲ್ಲ, ಯಾರು ಹೊಲ್ದಾಗಿನ ಕಿತ್ಕೊಂಡು ಬಂದಾರಂತೂ ಗೊತ್ತಿಲ್ಲ. ಎಲ್ಲರೂ ಕಡ್ಲಿ ನಿಂತು ತಿನ್ನಾಕತ್ವಿ, ಖುಷಿ ಅನ್ಸಾಕತ್ತೈತಿ. ನನ್ನ ಸಣ್ಣ ಮಗ ಅಂದರೂ ಫುಲ್ ಖುಷಿ ಇದ್ದ. ಎಷ್ಟು ಫ್ರೆಶ್ ಇದ್ದು ರೀ, ಎಷ್ಟು ರುಚಿ ಇದ್ದು ರೀ ಕಡ್ಲಿ. ನಮ್ಮ ಕಡೆ ಕಡ್ಲಿ ಭಾಳ ರೀ. ನಾವು ಡೆಫಿನೆಟ್ಲಿ ಈಗ ನಮ್ಮ ಊರ ಕಡೆನೇ ಬಂದೇವಿ ರೀ, ಬಟ್ ನಮ್ಮ ಊರಿಗೆ ಹೋಗಿಲ್ಲ ನಾವಿನ್ನು. ಇನ್ನಷ್ಟೊತ್ತಿಗೆ ಏನಪ್ಪ ಅಂತಂದ್ರೆ ಅಷ್ಟು ದೂರ ಕಾರ್ ನಿಂದ್ರಿಸೇವ್ ನಾವು. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿನೂ ಕಡ್ಲಿ ತಿನ್ನಾಕತ್ತಾಳೆ. ಇವರೆಲ್ಲರೂ ನನ್ನ ವಿಡಿಯೋಕ್ಕಂತೇಳಿ ಒಂದು ವಿಡಿಯೋ ಮಾಡಿ ಕೊಡಾಕತ್ತಾರೆ ನನಗೆ. ಸೊ ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ, ಸೊ ಇಬ್ಬರು ಮಮ್ಮಿಗಳನ್ನ ಏನು ಮಾಡತ್ತಾರಂದ್ರೆ 4 ಮಂದಿ ಮೊಮ್ಮಕ್ಕಳನ್ನ ಕರ್ಕೊಂಡು ನಮ್ಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಕತ್ತಾರ. ಆ್ಯಕ್ಚುಲಿ ಈ ವಿಡಿಯೋ ನನಗೆ ಅವ್ರು ಸಂಕ್ರಾಂತಿ ಒಳಗೆ ಅಪ್ಲೋಡ್ ಮಾಡಂತ ಹೇಳಿದ್ರೆ, ಬಟ್ ನಾನು ಏನಂದ್ರೆ ಮಾಡಲಿಲ್ಲ. ಏನಂತಂದ್ರೆ ಮತ್ತು ಬದ್ನಿಕಾಯಿ ಬರ್ತಿಲ್ಲ. ಇಲ್ಲ ಹೆಂಗೆ ನಾನು ಶೇಂಗಾ ಹೋಳಿಗಿಲ್ಲ, ಅದಿಲ್ದನೆ ಹೆಂಗೆ ಸಂಕ್ರಾಂತಿಗೆ ಅಪ್ಲೋಡ್ ಮಾಡಲಿ. ಡೆಫಿನೆಟ್ಲಿ ನಾಟ್ ಮಾಡೋಂಗಿಲ್ಲ. ಸಂಕ್ರಾಂತಿ ದಿನನೂ ಮಾಡ್ತೀನಂತ. ಸೊ ಇವರೆಲ್ಲರೂ ನನಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಕತ್ತಾರ. ಮೊಮ್ಮಕ್ಕಳು ನಡ್ಕೊಂಬಂದು ತಿನ್ನೋದ್ರಾಗ ಬ್ಯುಸಿ ಅದಾರ. ನಮ್ಮ ಮಮ್ಮಿ 4 ಮಂದಿ ಮೊಮ್ಮಕ್ಕಳನ್ನ ಹೊಂದಿಸೋದ್ರಾಗ ರಗಡಾಗೈತಿ. ನಮ್ಮ ಅಂಟಿನೂ ಸ್ಕೂಲ್ ಟೀಚರ್ ಅದ ರೀ, ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರ. ಹ್ಯಾಪಿ ಸಂಕ್ರಾಂತಿ ಅಡ್ವಾನ್ಸ್ ಒಳಗೆ. ಇಂಟ್ರೆಸ್ಟ್ ಇಲ್ಲ ಅವ ಹೆಂಗೆ ಮಾಡ್ತಾನೆ ಗೊತ್ತಾ. ಸೊ ಅದಾದ್ಮೇಲೆ ನಮ್ಮ ಮನೆಯವ್ರು ನೋಡ್ರಿ ಶೆಟ್ಕೊಂಡು ಹೆಂಗೆ ತಿನ್ನಕತ್ತಾರ ಕಡ್ಲಿ. ನಮ್ಮ ತಮ್ಮನೂ ತಿನ್ನಕತ್ತಾನ, ನನ್ನ ಮಗನೂ ತಿನ್ನಕಂತಾನ. ಅಂಟಿಗಳು ಸ್ಟಾರ್ಟ್ ಮಾಡಿದ್ರೆ ಮಾತು ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳಕತ್ತೀವಿ ಅಷ್ಟರು. ಸೊ ಏನಪ್ಪ ಅಂತಂತಂದ್ರೆ ಇಲ್ಲಿ ಯಾಕೆ ನಾವು ಕೂಡೀವಿ ಅಂತಂದ್ರೆ, ನಾ ಹೇಳ್ತೇನಂತ ಹಕ್ಕರ್ಕಿ ಕ್ಲೀನ್ ಮಾಡಕತ್ತಾಳೆ ನಮ್ಮ ಅಂಟಿ, ಕಡ್ಲಿನೂ ತಿನ್ನಕತ್ತಾಳೆ ನಮ್ಮ ಅಂಟಿ. ಇನ್ನು ನಮ್ಮ ತಮ್ಮನ ವೈಫು ನಮ್ಮ ಮಮ್ಮಿ ತಾಟ್ ಹಚ್ಚಕ್ಕೆ ರೆಡಿ ಮಾಡಕತ್ತಾರ. ಸೊ ಏನೇನು ತಂದಾರ ನೋಡೋಣಂತ. ನೋಡ್ರಿ
ಇವ್ರು ಹಚ್ಚೋ ತನಕ ಅಂದ್ರೆ ಕತೆ ಹೇಳ್ತಿದ್ದೆ, ಬಟ್ ಅಷ್ಟು ಟೈಮ್ ಇಲ್ಲ ನನ್ನ ಕಡೆ. ಆಮೇಲೆನ ಹೇಳ್ತೀನಿ, ನಾನು ಕಡ್ಲಿ ತಿನ್ಕೋಂತ ಆರಾಮ ಕುಂತಾನೆ. ನೋಡ್ರಿ, ಬದ್ನಿಕಾಯಿ ಪಲ್ಯ ಐತಿ, ಮೆಣಸಿನ್ಕಾಯಿ ಪಲ್ಯ ಐತಿ, ಅಲಸಂದಿ ಕಾಳು ಪಲ್ಯ ಐತಿ, ಮತ್ತು ಮಡ್ಕೆ ಕಾಳು ಪಲ್ಯ ಐತಿ. ಇವರೆಲ್ಲರೂ ಫಸ್ಟ್ ಕ್ಲಾಸ್ ಬಡಿಯಾಕತ್ತಾರ, ಬಡದು ತಿನ್ನಕಂತಾರ. ನನ್ನ ದೊಡ್ಡ ಮಗಗೆ ನಾಯಿ ಕಾಡಾಕತ್ತಾವ ಅಂತೇಳಿ ಇದನ್ನು ಮಾಡಾಕತ್ತಾನ. ನಮ್ಮ ತಮ್ಮನ ವೈಫ್ ಜೋರಾಗಿ ನೀಡಾಕತ್ತಾರ. ನಾ ಮಾತ್ರ ಕಡ್ಲಿ ತಿನ್ನೋದ್ರ ಬ್ಯುಸಿ ಅದೇನಿ, ಫುಲ್ ಬ್ಯುಸಿ ಅಂದ್ರೆ ಫುಲ್ ಬ್ಯುಸಿ ಅದೇನಿ. ಅದಾದಮೇಲೆ ಏರೋಪ್ಲೇನ್ ಹೊಂಟಿತ್ರಿ. ನಮ್ಮ ಸೊಸಿ ಅದನ್ನು ನೋಡಿದ್ಲ, ಝೂಮ್ ಮಾಡಿ ನೋಡೇ ಬಿಟ್ಟೆ ನಾನು, ಎಲ್ಲೈತಿ ಎಲ್ಲಿಗೆ ಹೊಂಟತಿ ಅಂಥೇಳಿ. ಎಲ್ಲರೂ ಗೆಸ್ ಮಾಡಿದ್ವಿ ಹುಬ್ಳಿಗೆ ಹೊಂಟದ ಅಂಥೇಳಿ. ಸೊ ಅದಾದಮೇಲೆ ಇನ್ನೂ ಊಟನ ಮುಗೋದಿಲ್ಲ, ಅದು ಹುಬ್ಳಿ ಮುಟ್ತು ವಾಪಸ್ಸ ಫ್ಲೈಟ್. ಇವ್ರದ್ದು ಮಾತ್ರ ಊಟ ಮುಗೋದಿಲ್ಲ. ಸೊ ನನ್ಗೆ ತಾಟ ಹಚ್ಚಾಕತ್ರ ಎಲ್ಲರೂ, ಏನೇನೈತಿ ಅಂಥೇಳಿ ನಾನು ನೀಡಿಸ್ಕೊಂಡೆ ಪಟ್ ಅಂಥೇಳಿ. ನನ್ಗೆ ಎಲ್ಲ ಹಿಂಗೆ ಜವಾರಿ ಊಟ ಅಂದ್ರೆ ಭಾಳ ಲೈಕ್ ಆಗ್ತೈತೆ ರೀ. ಸೊ ಫುಲ್ ಮಾತಾಡ್ಕೊತ ಮೊಸರು ಅಕ್ಷಿ ಹಿಂಡಿ ಹಚ್ಕೊಂಡು ನಾ ಬುತ್ತಿಯನ್ನೂ ಇಟ್ಕೊಂಡನಿ. ನನಗೆ ಮಡ್ಕೆ ಕಾಳು ಪಲ್ಯ ಬೇಕಾಗಿತ್ತು, ಅದನ್ನು ಹಾಕಿಸ್ಕೊಂಡೇನಿ. ಹಾಕಿಸ್ಕೊತಾನೆ, ಈಗ ಇನ್ನೂ ಹಾಕಿರಲಿಲ್ಲ ನನಗೆ, ಹಾಕಿಸ್ಕೊಂಡ ಬಿಡ್ತಾನೆ. ಹಾಕಿಸ್ಕೊಂಡು ಫಸ್ಟ್ ಕ್ಲಾಸ್ ಊಟ ಮಾಡಾಕತ್ತೀನಿ. ಸೊ ನೋಡಿರಿ, 4 ಥರದ ಪಲ್ಯ ಅದಾವೆ. ಅಕ್ಷಿ ಹಿಂಡಿ ಐತಿ, ಬುತ್ತಿ ಐತಿ, ಅಕ್ಕರ್ಕಿ ಐತಿ, ಚಪಾತಿ ಐತಿ. ಯಾರಿಗೆ ಬೇಕು ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ಸೊ ಇದು ಒಂಥರ ಎಳ್ಳಮ್ಮೋಸಿ ಥರನ ಆಯ್ತು. ಯಾಕೆ ಇದೆಲ್ಲ ಮಾಡಿದ್ವಿ ಅಂತಂದ್ರೆ ಹೇಳ್ತೀನಿ, ಈಗ ಹೇಳೇ ಬಿಡ್ತೇನಂತ. ಸೊ ಆ್ಯಕ್ಚುಲಿ ನಮ್ಮ ಮನೆಯವ್ರು ಸಿರ್ಸಂಗಿ ಹತ್ರ ಒಂದು ಫಂಕ್ಷನಿಗೆ ಹೊಂಟಿದ್ದು ರೀ, ನಮ್ಮ ಶೋರೂಮ್ ಹುಡುಗಂದ. ಸೊ ಹೀಗಾಗಿ ನನಗೂ ಬೇಸರ ಆಗೈತೆ, ನಮ್ಮ ಊರಿಗೆ ನನಗೆ ಬಿಡ್ರಿ ಅಂತ ಹೇಳಿದ್ನಿ. ಆಯ್ತು ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ, ನಮ್ಮ ತಮ್ಮಗೆ ಫೋನ್ ಮಾಡಿದೆ, ನೀ ಏನು ಬರೋಕೆ ಹೋಗ್ಬೇಡ, ನಾವು ಅಡಿಗೆ ಕಟ್ಕೊಂಡು ಬರ್ತೀವಿ ಅಂತಂದ್ರೆ. ಸೊ ಆಯ್ತು ತಗೋ ಅಂಥೇಳಿ ನಾನು ಹುಲಿಕಟ್ಟಿಗೆ ಇಳಿದೆ. ನಮ್ಮ ಮನೆಯವರು ಫಂಕ್ಷನ್ಗೆ ಹೋಗಿ ಬಂದ್ರೆ, ಬಟ್ ಊಟ ಮಾಡಲಿಲ್ಲ. ಊಟ ಮಾಡಲಾರ್ದೆ ಇಲ್ಲಿಗೆ ಬಂದ್ರೆ ಫಸ್ಟ್ ಕ್ಲಾಸ್ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಸೊ ಹಿಂಗಿತ್ತು ನೋಡ್ರಿ. ನಮ್ಮ ಮಮ್ಮಿ ಏನಾಗಿತ್ತಂದ್ರೆ, ನಾನು ಶೆಟ್ಕೊಂಡಿದ್ನಲ್ಲ ಎಳ್ಳಮ್ಮಸಿಗೆ ನಾ ಹೋಗಿರಲಿಲ್ಲ, ನಮ್ಮ ಊರ ಹತ್ರ ಬಂದರೂ ನಾ ಹೋಗಿರಲಿಲ್ಲ, ಲೇಟಾಗಿ ಅಡುಗೆ ಕಟ್ಕೊಂಡು ಬಂದಾರ ಅಂತೇಳಿ. ಹೀಗಾಗಿ ನನ್ನ ಸಮಾಧಾನ ಮಾಡೋಕ್ಕಂತೇಳಿ ಅಷ್ಟೆಲ್ಲ ಕಡಿಮೆ ಟೈಮ್ ಒಳಗನ ವೆರೈಟಿ ಮಾಡ್ಕೊಂಡು ಬಂದಿದ್ಲು. ಅಳಿಯನೂ ಸಮಾಧಾನ ಮಾಡಿದ್ಲು, ಮಗಳನ್ನೂ ಸಮಾಧಾನ ಮಾಡಿಲ್ಲ. ಮಕ್ಕಳು ಹೆಂಗೆ ನೀರಾಗ ಆಟ ಆಡಕತ್ತಾರ ನೋಡ್ರಿ. ನಾವೆಲ್ಲ ಹಿಂಗೆ ಹೊಲ್ದಾಗ ಆಟ ಆಡೇವಿ, ಬಟ್ ನಮ್ಮ ಮಕ್ಕಳೆಲ್ಲ ಆಟ ಆಡಿಲ್ಲ ಹಿಂಗೆ. ಸೊ ಇವ್ರಿಗೆಲ್ಲ ಇದು ಹೊಸದನ ರೀ, ಹೀಗೆಲ್ಲ ಕೆನಾಲ್ ಒಳಗೆ ಕಾಲಿಟ್ಕೊಂಡು ಕುಂದ್ರೋದು. ನಮ್ಮ ಮನೆಯವ್ರ ನಾನು ಕೂಡ ಫೋಟೋಶೂಟ್ ಮಾಡಿಸ್ಕೊಂಡು ಫಸ್ಟ್ ಕ್ಲಾಸ್ ಆಗಿದ್ದಾಗಲಿ ಇದೇ ಟೈಮ್ ಅಂಥೇಳಿ. ಇದಕ್ಕಿಂತ ಒಂದು ಮಸ್ತ್ ಶೂಟಿಂಗ್ ಐತಿ, ತೋರಿಸ್ತೇನಂತ ನಿಮ್ಗೆ. ಅಷ್ಟೊತ್ತಿಗೆ ನನ್ನ ಸೊಸೆ ಕಾಲಾಗಿನ ಚಪ್ಪಲ್ ಹೊಂಟೈತಿ, ಮಾವ ಹಿಡಿಯಾಕೆ ಹೊಂಟಾನ. ಆಮೇಲೆ ಹೋಗಿ ತೊಗೊಂಡು ಬಂದ್ಲು ಸುಬ್ಬಕ್ಕ, ತೊಗೊಂಡು ಬಂದು ನನ್ನ ಮಗಗೆ ಬೈತಾಳ್ರಿ ಮಂಗ್ಯ ಅಂತೇಳಿ. ಈಕಿದು ಭಾಳ ಸುಡಗತ್ರಿ. ಈಗ ಯಾಕಲೇ ಪೂವಿ ಅಂತಾಳ್ರಿ, ಭಾಳ ಚಂದ ಈಕಿ ಮಾತ್ರ, ರಫ್ ಆ್ಯಂಡ್ ಟಫ್ ಈಕೆ ಯಾವಾಗ್ಲೂ. ಆಕೆ ಮೇಲೆ ನಾವು ಕರೆನೂ ಭಾಳ ಜೀವದೇವಿ. ಎಷ್ಟು ಅಂದರೂ ನನ್ನ ಮುದ್ದಿನ ಸೊಸಿರಿ. ನನಗಿಬ್ರು ಸೊಸ್ತ್ಯಾರ, ಈಕಿ ಸಣ್ಣಾಕಿ, ದೊಡ್ಡಾಕಿ ಮೈಸೂರಿನಾಗ ಇರ್ತಾಳೆ. ಸೊ ನನ್ನ ಮಗ ನೋಡ್ರಿ ನಿಂತು ನೋಡಕ್ಕೆ. ಇನ್ನು ಚಿಟಿಮ್ಯಾನು ಬಂದ, 4 ಮಂದಿ ಫುಲ್ ಬ್ಯುಸಿ ಅದಾರ ಆಟ ಆಡೋದ್ರಾಗ. ಅವ್ರಿಗೊಂಥರ ಮಜಾ ಅನಿಸ್ಬಿಟ್ಟೈತಿ ಇದೆಲ್ಲ, ನೀರಾಗ ಆಟ ಆಡೋದು, ನೀರು ನೋಡೋದು, ನೀರಾಗ ಚಪ್ಪಲ್ ತೇಲ್ ಬಿಡೋದು. ನಾವೆಲ್ಲ ಬೋಟ್ ತೇಲ್ ಬಿಡ್ತಿದ್ವಿ, ಇವ್ರು ಚಪ್ಪಲ್ ತೇಲ್ ಬಿಡಕತ್ತಾರ. ಈಕಿ ಫುಲ್ ಜಗಳ ತೆಗಿಯಕ್ಕೆ ರೆಡಿ ಆಗ್ಯಾಳ, ಜಗಳ ಗಂಟ್ರಿ ಈಕಿ ಯಾವಾಗ್ಲೂ. ನನ್ನ ಅಪೋಸಿಟ್ ಈಕಿ, ಬಟ್ ನೋಡಕ್ಕೆ ನನ್ನ ಹಂಗೆ ಅದಾಳ. ಈ ಏಜ್ ಒಳಗೆ ನಾನು ಹಿಂಗೆ ಇದ್ದೆ ಅನ್ಸುತ್ತೆ, ಸೇಮ್ ಎಲ್ಲರೂ ಹಂಗೆ ಅಂತಾರೆ. ಮತ್ತು ಮಾವಂದ ಸೊಸಿದು ದೋಸ್ತಿ ಭಾಳ ಐತ್ರಿ ಇವರಿಬ್ಬರದು. ಸೊ ನಾವೊಂದು ಸ್ಲೋ ಮೋಷನ್ ವಿಡಿಯೋ ಮಾಡಿಕೊಂಡೆ. ಈ ರೀತಿ ನೀರು ನಿಮ್ಗೆಲ್ಲೂ ಸಿಗಂಗಿಲ್ಲ ರೀ. ಆ್ಯಕ್ಚುಲಿ ಆ ಕೆರೆ ನೋಡಿದ್ರೆ ನೀವು ಮುಟ್ಟಂಗಿಲ್ಲ ನೀರು, ಬಟ್ ನೀರು ಎಷ್ಟು ತಿಳಿ ಐತೆ ನೋಡ್ರಿ. ನೀರು ಹರಿಯುವಾಗ ಭಾಳ ತಿಳಿ ಇರ್ತೈತೆ ರೀ, ನಿಂತು ನೀರು ಐತಲ್ರಿ ಭಾಳ ರಾಡಿರ್ತೈತಿ. ಇದು ನಮಗೂ ಅನ್ವಯಿಸುತ್ತೆ ಅನ್ಸುತ್ತೆ. ನಾವು ಯಾವಾಗಲೂ ಏನಂತಂದ್ರೆ ನಿಂತು ನೀರಿನಂಗೆ ಇರಬಾರ್ದು, ಹರಿಯೋ ನೀರಿನಂಗೆ ಇರಬೇಕು ಅಂತ ನನಗೆ ಅನಿಸ್ತೈತಿ. ನಿಮಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ. ಹರಿಯೋ ನೀರಿನಂಗೆ ಅಂತಂದ್ರೆ ನಾ ಅಂದ್ಕೊಂಡಿರೋ ಪ್ರಕಾರ ನಾವು ಬ್ಯುಸಿ ಆಗಿರ್ಬೇಕು, ಅವಾಗ ನಮ್ಮ ಮನಸ್ಸು ತಿಳಿ ಇರ್ತೈತಿ. ನಾವು ಬ್ಯುಸಿ ಆಗಿರಲಿಲ್ಲ, ಒಂದು ಕಡೆ ನಿಂತ್ವಿ ಕುಂತ್ವಿ ಅಂತ ಅನ್ಕೋರಿ, ನಮ್ಮ ಮನಸ್ಸು ಕೂಡ ಹಂಗೆ ಕೊಳೆ ಆಗ್ತೈತಿ. ಅಂದರೆ ಕೆಟ್ಟ ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ನನಗೆ ಫೀಲ್ ಆಗಾಕತ್ತೈತಿ ಈಗ ಆಲ್ರೆಡಿ. ಯಾಕಂತಂದ್ರೆ ನಾ ಮನ್ಯಾಗ ಉಳ್ದೇನಲ್ಲ, ಹೀಗಾಗಿ ನಾನು ಆಲ್ಮೋಸ್ಟ್ ಈ ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡೆ ಅನಿಸ್ತೈತಿ, ಬ್ಯುಸಿ ಲೈಫ್ ಇರಲಿ ಅಂತೇಳಿ. ಕೆರೆ ನೋಡ್ರಿ ಎಷ್ಟು ಹೊಲಸಾಗೈತಿ. ಇದು ನಿಂತು ನೀರು, ಇದ್ರಾಗಿನ ನೀರು, ಅದು ಹರಿಯೋ ನೀರು, ಅಲ್ಲಿ ಹರಿಯಾಗ್ತೈತಲ್ರಿ ಆ ನೀರು. ಇನ್ನು ತಾಟೆಲ್ಲ ತೆಗೆದು ಅವ್ನು ಇಟ್ಟಿದ್ವಲ್ಲ ಒಂದು ಕಡೆ ಊಟ ಮಾಡಿ, ಅವ್ನು ಇಟ್ಕೋಬೇಕಂತ ಬಂದ್ರೆ ಗೂಡೈತ್ರಿ ಅಲ್ಲೇ. ಅದ್ರಾಗ ಏನು ಇರಲಿಲ್ಲ ರೀ, ಬಟ್ ಎಲ್ಲ ಹುಡುಗರು ಕರೆ ತೋರಿಸಿದ್ನಿ, ಯಾಕಂದ್ರೆ ಅಪ್ರೂಪ್ ಅಲ್ರಿ ಹುಡುಗರು ಇದನ್ನೆಲ್ಲ ನೋಡಿರೋದು. ನಮ್ಮ ತಮ್ಮ ಫುಲ್ ಫೋನ್ನಾಗ ಬ್ಯುಸಿ ಆಗ್ಯಾನ. ನಮ್ಮ ಅವ್ವ ಹಚ್ಚಿ ಬೇಯಾಕತ್ತಾಳೆ, ಮೊಮ್ಮಗನ ಹಿಡ್ಕೊಂಡು ಕುಂತಾಳೆ.
ಅಷ್ಟೊತ್ತಿಗೆ ನನ್ನ ಮಗ ತನ್ನ ಅಳಿಯನ್ನ ಎತ್ಕೊಂಡು ಬಂದಮೇಲೆ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬರ್ರಿ ಅಂತಂದೆ. ಅಷ್ಟೇನು ವಿಡಿಯೋ ಚಲೋ ಆಗಲಿಲ್ಲ ರೀ, ಆದರೂ ಹಂಗಿಂಗೆ ಮಾಡಿ ಕೈ ಹಿಡಿದ್ರೆ ಕೈ ಅಂತೂ ಬಿಡಲಿಲ್ಲ. ಅದ ಖುಷಿ ಆಯ್ತು. ಖುಷಿಯಾಗಿ ಇನ್ನೊಂದು ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ನನ್ನ ಮಗ ವಿಡಿಯೋ ಮಾಡಕತ್ತಾನೆ, ನಾವಿಬ್ಬರು ನೋಡ್ಕೊತ ಬರಾಕತ್ತೀವಿ. ಬಟ್ ಅಷ್ಟೇನು ಚಂದ ಆಗಿಲ್ಲ, ಅಡ್ಡಿ ಇಲ್ಲ, ಆದರೂ ನನ್ನ ಮಗ ಮಾಡ್ಯಾನ. ನಮ್ಮ ಮನೆಯವರು ಎಲ್ಲಿ ಏನಪ್ಪ ಟವೆಲ್ ಕಟ್ಕೊಂಡು ಎದಕ್ಕೆ ರೆಡಿ ಆಗ್ಯಾರ ಅಂದ್ಕೊಂಡ್ರಿ? ಡೆಫಿನೆಟ್ಲಿ ಫೋಟೋಶೂಟಿಗೆ. ನೋಡಿರಿ ಎಂಥ ಮಾಡರ್ನ್ ಸ್ಯಾರಿ ಉಟ್ಕೊಂಡೇನಿ, ಸಾಕ್ಸ್ ಹಾಕ್ಕೊಂಡೇನಿ, ಕೈಯಾಗ ವಾಚ್ ಕಟ್ಕೊಂಡೇನಿ ಮತ್ತು ಶೂಸ್ ಹಾಕ್ಕೊಂಡು ನಾನೀಗ ಬುತ್ತಿಗಾಡು ತೊಗೊಂಡು ಬರಾಕತ್ತೀನಿ. ನಂಬ್ತೀರೇನ ಈ ರೀತಿ ಇರ್ತದಂತಂದ್ರೆ ನಂಬಕ್ಕೆ ಹೋಗ್ಬೇಡ್ರಿ, ಸಾಧ್ಯ ಇರಲಿಕ್ಕಿಲ್ಲ ಅನ್ಕೋತೀನಿ. ಅದನ್ನ ತೊಗೊಂಡು ಬಂದು ನಾನು ಫೋಟೋಶೂಟ್ ಮಾಡಿಸ್ಕೊಳಕತ್ತೀನಿ. ಇದಕ್ಕೆ ಕೊರಿಯೋಗ್ರಾಫರ ನಮ್ಮ ಆಂಟಿ ಅದಾಳಲ್ಲ ಆಕೆ. ಇವರು ನಮ್ಮ ಮನೆಯವ್ರ ಬುತ್ತಿಗಂಟು ಕೊಟ್ಟೆ, ಇಳಿಸ್ಕೊಂಡ್ಮೇಲೆ ಆ್ಯಕ್ಚುಲಿ ಖಾಲಿ ಬುತ್ತಿಗಂಟು ಐತಿ, ಬಟ್ ಏನು ತಿಂತೇವೋ ಗೊತ್ತಿಲ್ಲ. ಇನ್ನು ವಿಡಿಯೋಗ್ರಾಫರ್ ಯಾರಪ್ಪ ಅಂದ್ರೆ ನಮ್ಮ ತಮ್ಮ. ಅವ ಯಾವಾಗಲೂ ಹಂಗೆ ಭಾಳ ಚಂದ ವಿಡಿಯೋ ಮಾಡ್ತಾನೆ ರೀ, ಭಾಳ ಚಂದ ಫೋಟೋಸ್ ತೆಗಿತಾನೆ ರೀ, ಬಟ್ ನನ್ನೂ ತೆಗಿಯಂಗಿಲ್ಲ ಅಷ್ಟೆ. ಸೊ ನೋಡಿರಿ ಕೈಗೆಲ್ಲ ನೀರು ಕೊಟ್ಟು ಹೆಂಗೆ ನಾನು ಅಪ್ಪ ಏನು ಹಳ್ಳ್ಯಾಗಿಂದ ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಬಂದೇನಣ್ಣ ಅಂತ ಅನ್ನೋರ್ಗತ್ತೆ. ಹಿಂಗೇನಾರು ರೊಟ್ಟಿ ಮಾಡ್ಕೊಂಡು ಹೋದ್ರೆ ನಮ್ಮ ಮನೆಯವ್ರು ತಿನ್ಕೊಡ್ದು ಅಲ್ಲ ಉದುರ್ತಾವೆ, ಯಾಕಂದ್ರೆ ಅಷ್ಟು ಚಲೋ ಆಗಿರ್ತವೆ ನನ್ನ ರೊಟ್ಟಿ. ಸೊ ಇನ್ನೇನು ಖಾಲಿ ತಾಟ್ ತೆಗೆದು ಕೊಡ್ಬೇಕು ಅನ್ಕೊಡೋದೆ ನಮ್ಮ ಮನೆಯವ್ರು. ಇನ್ನೂ ಮುಗಿಸು ಸಾಕ ಅಂಥೇಳಿ ಅವ್ರದ್ದು ಪೇಷನ್ಸ್ ಲೆವೆಲ್ ಮೀರಿತ್ತ. ನಮ್ಮ ಅಂಟಿ ಕುಂತಾಳೆ ನೋಡ್ರಿ, ಆಕಿನ ಕೊರಿಯೋಗ್ರಾಫರ್ ಇದ್ಲ. ಆಕಿ ಫುಲ್ಲು ಪ್ರೊಫೆಷ್ನಲ್ಲಾಗಿ ಹಂಗೆ ಮಾಡುವಿಷಲ್ಲ ಹಿಂಗೆ ಮಾಡುವಿಷಲ್ಲ ಅಂತ ಹೇಳಕತ್ತಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಇತಿಶ್ರೀ ಹಾಡಿಬಿಟ್ರು ಅದಕ್ಕೆ. ಇನ್ನು ಇವ್ರು 4 ಮಂದಿ ಅದನ್ನು ಯಾವಾಗ ಬಂದ್ ಮಾಡೇವು ನಾವು, ಹಳ್ಳು ಮಣ್ಣುಗಳನ್ನು ತುಂಬಿ ಅಂದ್ರೆ ಕಲ್ಲು ಮಣ್ಣುಗಳಿಂದ ಬಂದ್ ಮಾಡ್ತೇವೆ ಅಂತ ಫುಲ್ಲು ಬ್ಯುಸಿ ಅದಾರ. ನಾವು ನಿಂತು ನೋಡಿದ್ವಿ ಎಲ್ಲಿ ತನಕ ಹೋಗಿತ್ತಾರ ಅಂಥೇಳಿ. ಇನ್ನೇನು ಹೊಲದವ್ರು ಬಂದ ನಮ್ಮನ್ನು ಬೈದು ಬಡ್ದು ಹೊರಗೆ ಹೇಳಿ ಅಂಜಿ ಏನು ಮಾಡಿದ್ವಿ ಅಂದ್ರೆ ಪಟ್ ಅಂಥೇಳಿ ಜಾಗ ಕೀಳಕ್ಕೆ ಅಂಥೇಳಿ ಎಬ್ಬಿಸ್ಕೊಂಡು ಹೊಂಟ್ವಿ. ಬಟ್ ಆ ಮಕ್ಕಳೇನು ಬರೋ ಕಾಣಲಿಲ್ಲ ರೀ. ಫುಲ್ ಇದೆ ಯಾರು ಎಂಜಾಯಿಂಗ್. ನೋಡ್ರಿ ಹರಿ ನೀರೊಳಗೆ ಕಲ್ಲೋಗಿತ್ತಾರೆ, ಅದನ್ನು ವಿಡಿಯೋ ಮಾಡಿರ್ತಾರೆ. ಇದನ್ನು ನಾನು ಎದ್ರಾಗ ನೋಡಿದ್ದಂದ್ರೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಒಳಗೆ ನೋಡಿದ್ದೆ. ಬಟ್ ಇದು ಫುಲ್ ಫ್ಲಾಪ್ ಆಯ್ತು. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಫುಲ್ ಹಿಟ್ ಆಗೈತೆ ಬಿಡ್ರಿ, ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಮಾತ್ರ ಫ್ಲಾಪ್ ಆಗೈತಿ. ನಮ್ಮ ಅಂಟಿ ನೋಡ್ರಿ, ಈಕೆ ಭಾಳ ಸ್ಟ್ರಿಕ್ಟ್ ಅಂಟಿ, ನಮ್ಮ ಫೇವ್ರೇಟ್. ಹೆಂಗಂದ್ರೆ ನಮ್ಮ ಇಬ್ಬರು ಅಂಟಿಗಳ ಜೊತೆನ ಬೆಳೆದೇನೆ ನಾನು. ಈಗ ಮನು ಹೆಂಗೆ ನನ್ನ ಜೊತೆ ಇದ್ದಾಳಲ್ಲ ಹಂಗೆ ನಾನು ಫುಲ್ ಅವ್ರ ಜೊತೆ ಬೆಳೆದೇನೆ. ಈಕೆ ಭಾಳ ಸ್ಟ್ರಿಕ್ಟ್ ಇದ್ಲ. ಈಕೆಗೆ ಒಂದು ಸ್ವಲ್ಪ ಏನಂದ್ರೆ ಗಾದಿ ಮೇಲೆ ಕಾಲಿಡೋಂಗಿಲ್ಲ. ಈಕೆ ಇಲ್ಲಂದ್ರೆ ಊರಿ ಮನೆಗೆ ಹೋಗಿದ್ವಿ ನಾವು. ಬಟ್ ಅವ್ರನ್ನ ಆಲ್ಮೋಸ್ಟ್ ನಾ ಆಂಟಿ ಅಂತ ಕರೆದಿದ್ದ ಕಡಿಮೆ, ಹೆಸರಿಟ್ಟು ಕರೆದಿದ್ದ ಹೆಚ್ಚ. ಲಾಸ್ಟ್ನೇದಕ್ಕಿ ಅಂತೂ ಬರ್ತಾಳೆ, ಒಂದು ಸಾರಿ ತೋರಿಸ್ತಾನಂತ ನಿಮ್ಗೆ. ಆಕಿನಂತರೂ ಒಂದು ಸರಿನೂ ಇನ್ನೂ ತನಕ ಆಂಟಿ ಅಂತ ಕರೆದಿಲ್ಲ, ಆಕೆ ಹೆಸರಿಟ್ಟ ಕರೆದಿದ್ದು ಜಾಸ್ತಿ. ಈಕಿನೊಂದು ಸ್ವಲ್ಪ ಹೆದರಿಕೆಗಾರ ಆಂಟಿ ಅಂದೇನಿ. ಇನ್ನು ಮತ್ತೊಮ್ಮೆ ಕಳ್ತನ ಮಾಡ್ತೇನೆ ಅಂಥೇಳಿ, ಕಡ್ಲಿ ಕಳ್ತನ ಮಾಡ್ಕೊಂಬರ್ತಾನೆ ಅಂತೇಳಿ ನಿಂದ್ರಿಸಿದ್ರು. ನಾವು ಮುಂದೆ ಬಂದುಬಿಟ್ಟಿವ್ರಿಪ್ಪ, ಹಿಡಿದ್ರೆ ಏನು ಮಾಡೋದು ಅಂಥೇಳಿ. ಆಮೇಲೆ ಇನ್ನೇನಪ್ಪ ಮನೆಗೆ ಬಂದ್ವಿ, ರಿಲ್ಯಾಕ್ಸ್ ಆಗೋದಿತ್ತು, ಭಾಳ ಖುಷಿ ಆಯ್ತು. ನಮ್ಮಮ್ಮ ಕಾಯಾಕತ್ತಿದ್ಲು ಮನ್ಯಾಗ. ತವ್ರ ಮನೆ ಅಂದ್ರೆ ಎಷ್ಟು ಖುಷಿ ಅಲ್ರಿ ಎಲ್ಲರಿಗೂ. ನನಗಂತೂ ಭಾಳ ಖುಷಿ ಆಗಕತ್ತಿತ್ತು. ಸೊ ನನ್ನ ಮಗ ನೋಡ್ರಿ ಪಟ್ ಅಂತ ಪ್ಯಾಂಟ್ ಹಾಫ್ ಪ್ಯಾಂಟ್ ಹಾಕ್ಕೊಂಡು ಆರಾಮಾಗಿ ಕುಂತ. ನಾವು ರಿಲ್ಯಾಕ್ಸ್ ಆಗಾಕತ್ತೀವಿ. ನಮ್ಮ ತಮ್ಮನ ವೈಫ್ ಆಲ್ರೆಡಿ ಒಳಗೆ ತನ್ನ ಕೆಲಸ ಶುರು ಮಾಡ್ಕೊಂಡಾಳ. ಅಷ್ಟೊತ್ತಿಗಂದ್ರೆ ನೋಡ್ರಿ ಚುಮ್ಮರಿ ಬಜ್ಜಿ ಬಂದುವ. ನಮ್ಮ ಗದಗ ಮಂದಿಗೆ ಚುಮ್ಮರಿ ಬಜ್ಜಿ ಇಲ್ಲಂದ್ರೆ ನಡೆಯಂಗಿಲ್ಲ ರೀ, ಬೇಕೇ ಬೇಕು. ನಾವು ಬೆಳಗಾವಿ ಮಂದಿಗೂ ಬೇಕಾ, ಗದಗ ಮಂದಿಗೂ ಬೇಕಾ. ಆದ್ರೆ ಮಿರ್ಚಿ ಬಜ್ಜಿ ಸ್ಪೆಷಲ್ಲ ಗದಗ ಅದನ್ನ. ಈಗಲೂ ಕೂಡ ಅಲ್ಲಿನ ಚಲೋ ಸಿಗ್ತಾವೆ. ಬದ್ನಿಕಾಯಿ ಬಜ್ಜಿ, ಮಿರ್ಚಿ ಬಜ್ಜಿ ಗದಗನ ಮಸ್ತ್ ಸಿಗ್ತಾವೆ. ಸೊ ಇದೊಂದು ಆಟ ಸಾಮಾನು ಮಸ್ತ್ ಏನಂದ್ರೆ ಭಾರಿ ಐತ್ರಿ. ಇದ್ರದ್ದು ವಿಡಿಯೋ ನಾನು ಮಾಡ್ಬೇಕು ಅನ್ಕೊಡೋದು ಲೇಟ್ ಆಗಿತ್ತು. ಬಟ್ ನನ್ನ ಸಣ್ಣ ಮಗ ಭಾಳ ಅಂಜಾಕತ್ತಿದ್ದ, ಹತ್ತಿ ಕುಂತಾನ್ರಿ. ಅವ್ನು ಅಂಜಿಸ್ಬೇಕಂತ ಇವ್ನು ಸ್ಟಾರ್ಟ್ ಮಾಡಿದ ವಿಡಿಯೋ ಮಾಡೋಕ್ಕಂತೇಳಿ. ನೋಡಿರಿ ಸೆನ್ಸರ್ ಇರ್ತೈತೆ ಅದ್ರೊಳಗೆ. ನನ್ನ ದೊಡ್ಡ ಮಗ ಟ್ರೈ ಮಾಡ್ದೆ, ಬಟ್ ಇಳ್ದೇ ಬಿಡ್ತೈತೆ ರೀ ಇದು, ಸ್ವಲ್ಪ ಬಿಡುವಂಗಿಲ್ಲ ಅದನ್ನು. ಎಷ್ಟು ಚಂದ ತಿರುಗುತ್ತಲ್ರಿ ಡಾಲ್. ದಟ್ ಇಂಡಿಕೇಟ್ಸ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಅನಿಸ್ತದೆ ನನಗೆ. ಬಟ್ ಆ ಇಂಡಿಪೆಂಡೆಂಟ್ ವುಮೆನ್ ಹಂಗೆ ಹಾರಬೇಕಂದ್ರೆ ಭಾಳ ಕಷ್ಟ ಇದೆ. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ಆ ಮೂಮೆಂಟನ್ನು. ನಮ್ಮ ತಮ್ಮ ಒಂದು ಸ್ವಲ್ಪ ಹಿಂಗಾರಿ ಮಕ್ಕಳನ್ನ ಆಡ್ಸೋದು ಭಾಳ. ಅಷ್ಟೊತ್ತಿಗೆ ಅದು ಹೋಗಿ ನನ್ನ ಸಣ್ಣ ಮಗನ ಕಡೆ ಹೋಗಿ ಬಿದ್ದುಬಿಡ್ತು. ನನ್ನ ಸಣ್ಣ ಮಗ ಫುಲ್ಲು ಚಿಟ್ಟ ಚೀರಿಬಿಟ್ಟ. ಸೊ ಮಾಡೋಣ ತಡಿ ಮಗನ ನೀನು ಅಂತೇಳಿ ಅವ್ರ ಮಾವ ಕಂಟಿನ್ಯೂಸ್ ಅವನ ಕಡೆನೇ ಬಿಡ್ಬೇಕ್ರಿ ಅದನ್ನು. ಅಯ್ಯೋ 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 ಅಂತೇಳಿ ನನ್ನ ಮಗ ಫುಲ್ ಅಂಜ್ತಾನೆ ರೀ, ಅಂಜಿ ನೀರು ಹಾಕ್ತಾನೆ ರೀ. ಫುಲ್ ಹಿಂಗೆ ಅಳಿಯ ಮಾವ ಕಾಡಿಸ್ಕೊತ ಮಾಡ್ಕೊತ ಇರ್ತಾರೆ. ಸೊ ಅಷ್ಟೊತ್ತಿಗೆ
ನಮ್ಮ ತಮ್ಮನ ವೈಫ್ ನನ್ನ ಕುಕ್ಮ ಅದು ಕೊಟ್ಲು, ಕಾಲು ನಮಸ್ಕಾರ ಮಾಡಿಸ್ಕೊಂಡು ಹೊರಗೆ ಬರ್ಕೊಡ್ದ ಅಂದ್ರೆ ನೋಡ್ರಿ ನಮ್ಮವ್ವ ಬುತ್ತಿಗಂಟು ಹೆಂಗೆ ರೆಡಿ ಮಾಡ್ಯಾಳ ನನಗೆ. ನಾ ಬಂದಿದ್ದು ಸಿಳ್ಳಿ ಮಳಿ 2 ತಾಸು ಈ ನಮೂನಿ ಬುತ್ತಿಗಂಟು ತೊಗೊಂಡು ಹೊಂಟೇನಿ. ಏನೇನು ಕಟ್ಟಾಳ ಅಂತೇಳಿ ಹೊರಗೆ ಹೋಗಿ ನೋಡ್ಬೇಕು ನಾನು. ಸೊ ಬಾಯ್ ಬಾಯ್ ಅಂತ ಹೇಳೀನಿ. ಹೋಗಕ್ಕೆ ಮನಸ್ಸೇ ಇರಂಗಿಲ್ಲ ರೀ. ಪ್ರತಿ ಸರಿನೂ ಹಿಂಗೆ ಆಗ್ತತಿ ಬಂದಾಗೊಮ್ಮೆ. ಇದನ್ನು ಯಾಕೆ ಮಾಡ್ಯಾರ ಅನಿಸ್ತತಿ. ಹೆಣ್ಮಕ್ಳು ಅವ್ರ ಮನ್ಯಾಗ ಅವ್ರು ಇದ್ಬಿಡ್ಬೇಕಲ್ಲ ಅನಿಸ್ತತಿ. ಆದರೂ ಕೂಡ ಬಾಯ್ ಮಾಡಿ ಬಂದ್ವಿ, ಹೊಂಟೀವಿ. ಇನ್ನು ಮತ್ತೆ ಯಾವಾಗ ಬರ್ತೀವಂತೂ ಗೊತ್ತಿಲ್ಲ. ಇಷ್ಟೊತ್ತನ ಟೈಮ್ ಕಳಿತೀವಂತೂ ಗೊತ್ತಿಲ್ಲ. ಸೊ ಹಿಂಗಿತ್ತು ನೋಡ್ರಿ ಇವತ್ತಿನ ಕಂಪ್ಲೀಟ್ ವ್ಲಾಗ. ಮತ್ತೊಮ್ಮೆ ಎಳ್ಳಮಸಿ ಮಾಡ್ದಂಗಾತು. ದೇವ್ರ ಕುಡಿಸ್ಕೊಟ್ಟ ಅನ್ಕೋತೀನಿ. ಸೊ ಸಾಗುತ್ತಿರಲಿ ಪಯಣ ಅನ್ನೋ ಥರ ಮತ್ತು ಹೊಂಟೈತಿ ಕತ್ತಲ್ದಾಗ ಗಾಡಿ. ನಮ್ಮ ಊರು ಸೇರ್ಕೊತೈತಿ. ಊರು ಸೇರ್ಕೊಂಡು ಬೆಚ್ಚಗೆ ಮಕ್ಕೋತೈತಿ. ಹಿಂಗಿತ್ತು ರೀ ವ್ಲಾಗ. ಹೆಂಗೆ ಅನ್ನಿಸ್ತಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ಮೋಸ್ಟ್ ಈಗ ನನಗೆ 500 ಜನ ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.